ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಕೊಲೆ ಪ್ರಕರಣ ಬಗೆದಷ್ಟು ರಹಸ್ಯಗಳು ಒಂದೊಂದಾಗಿ ಆಚೆ ಬರ್ತಾ ಇದೆ. ಮಹೇಂದ್ರನ ಫೋನ್ ರಿಟ್ರೀವ್ನಲ್ಲಿ ಈಗ ಮುಂಬೈ ಲಿಂಕ್ ಕೂಡ ಪತ್ತೆಯಾಗಿದೆ. ಮುಂಬೈಯಲ್ಲಿರುವಂಥ ಮಹಿಳೆಯರು ಜೊತೆಗೆ ವೈದ್ಯನ ಜೊತೆಗೆ ಈ ಆರೋಪಿ ಪತಿ ಮಹೇಂದ್ರ ಸಂಪರ್ಕವನ್ನು ಹೊಂದಿದ್ದಂತೆ. ಇವರಿಗೂ 8ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಮಹೇಂದ್ರನ ಲವರ್ ಸೇರಿ 5ಕ್ಕೂ ಹೆಚ್ಚು ಮಹಿಳೆಯರನ್ನ ಅವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಸೊ ಮುಂಬೈನಲ್ಲಿದ್ದಂಥ ಆತನ ಸ್ನೇಹಿತ, ಆತ ಕೂಡ ವೈದ್ಯ, ಆತನನ್ನು ಕರೆಸಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸೊ ಯಾವ ರೀತಿ ಆಯಿತು, ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿತ್ತಾ, ನಿಮ್ಮಿಂದ ಏನಾದರೂ ಸಲಹೆ ಪಡ್ಕೊಂಡ ಅಂತ ಹೇಳಿ. ಯಾಕೆಂದರೆ ಆ ಡಾಕ್ಟರ್ ಕೂಡ ಅನಸ್ತೇಷಿಯಾ ಡಾಕ್ಟರೇ ಆಗಿದ್ರಂತೆ. ಸೊ ಈತ ಕೊಟ್ಟಿದ್ದು ಕೂಡ ಪ್ರೋಪೋಫಾಲ್ ಅನ್ನುವಂಥ ಅನಸ್ತೇಷಿಯನ್ನು ಕೊಟ್ಟಿದ್ದ. ಅದರ ಕುರಿತಾಗಿ ಏನಾದರೂ ನಿಮ್ಮ ಬಳಿ ಮಾಹಿತಿಯನ್ನು ಕೇಳಿದ್ನಾ? ಸೊ ಈ ರೀತಿಯಾಗಿ ಟ್ರೀಟ್ಮೆಂಟ್ ಬಗ್ಗೆ ಏನಾದರೂ ಆತ ಹಿಂಟ್ ಪಡ್ಕೊಂಡಿದ್ನಾ? ನಿಮ್ಮ ಬಗ್ಗೆ ಇದ್ರ ಬಗ್ಗೆ ಹೇಳಿದ್ನಾ ಏನಾದರೂ ನಿಮ್ಮ ಹತ್ರ? ಈ ರೀತಿಯಾಗಿ ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲಷ್ಟೇ ಸುತ್ತಾ ಇದ್ದಂಥ ಈ ಒಂದು ಕೇಸ್ ಈಗ ಮುಂಬೈ ಲಿಂಕನ್ನು ಪಡ್ಕೊಂಡಿದೆ. ಮುಂಬೈನಲ್ಲಿದ್ದಂಥ ಮಹಿಳೆಯರ ಜೊತೆಗೂ ಕೂಡ ಈತ ಸಂಪರ್ಕದಲ್ಲಿದ್ದದ್ದು ಈಗ ಪೊಲೀಸರ ವಿಚಾರಣೆ ವೇಳೆ ಬಟಾಬಯಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಚಂದ್ರಶೇಖರ್, ಏನಿದು ಮುಂಬೈನ ಲಿಂಕ್ ಅಂತ ಮಹೇಂದ್ರನ್ಗೆ? ಖಂಡಿತವಾಗಿಯೂ ರಾಹುಲ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹದ್ದು. ಈಗಾಗಲೇ ಆರೋಪಿಯನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಲೀಡ್ಗಳು ಸಿಕ್ಕಿತ್ತೆ. ಏನು ಈಗಾಗಲೇ ಮುಂಬೈನಲ್ಲಿ ಕೆಲವೊಂದು ಮಹಿಳೆಯರ ಜೊತೆ ಟಚ್ ಅಲ್ಲಿರುವಂತಹದ್ದು, ಅವರ ಜೊತೆ ಚಾಟ್ ಮಾಡ್ತಾ ಇರುವಂತಹದ್ದು, ಜೊತೆಗೆ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹದ್ದು ಸಂದರ್ಭದಲ್ಲಿ ಅನಸ್ತೇಷಿಯಾ ಒಬ್ಬ ವೈದ್ಯನ ಜೊತೆ ಕೂಡ ಆತ ಸಾಕಷ್ಟು ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ. ಆ ಒಂದು ವೈದ್ಯನನ್ನ ಕೂಡ ಕರೆಸಿ ಈಗಾಗಲೇ ವಿಚಾರಣೆಯನ್ನ ಮಾಡಿರುವಂತಹದ್ದು. ಯಾಕೆಂತಂದ್ರೆ ಈ ಒಂದು ಅನಸ್ತೇಷಿಯಾದ ಬಗ್ಗೆ ಈತನಿಗೆ ಯಾವ ರೀತಿಯಾಗಿ ಯಾರು ಮಾಹಿತಿ ಕೊಟ್ಟವರು, ಜೊತೆಗೆ ಈತ ನೋಡ್ತಾ ಇದ್ದಿದ್ದು ಏನು ಗ್ಯಾಸ್ಟ್ರಾಲಜಿಯನ್ನ, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತೆ ಅಥವಾ ಹೊಟ್ಟೆ ಗ್ಯಾಸ್ ಸಂಬಂಧಪಟ್ಟಂತೆ, ಅಸಿಡಿಟಿಗೆ ಸಂಬಂಧಪಟ್ಟಂತೆ ವೈದ್ಯನಾಗಿದ್ದ. ಆದ್ರೆ ಯಾವಾಗ ಅನಸ್ತೇಷಿಯಾ ಅಂತ ಬಂದಾಗ ಅದನ್ನ ಕೊಟ್ಟು ಮರ್ಡರ್ ಮಾಡ್ತಾನೆ ಅಂತಂದ್ರೆ ಅದ್ರ ಬಗ್ಗೆ ಯಾರಾದ್ರೂ ಒಬ್ರು ಮಾಹಿತಿ ಕೊಟ್ಟಿರ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಈತನ ಕ್ಲೋಸೆಸ್ಟ್ ಫ್ರೆಂಡ್ ಒಬ್ಬ ಅನಸ್ತೇಷಿಯಾ ಒಂದು ವೈದ್ಯನಾಗಿರ್ತಾನೆ. ಆತನ ಬಳಿ ಏನಾದ್ರು ಮಾಹಿತಿ ಪಡೆದಿದ್ನ ಈ ಒಂದು ಡ್ರಗ್ ಬಗ್ಗೆ ಅನ್ನುವಂತ ವಿಚಾರವಾಗಿ ಕೂಡ ತನಿಖೆಯನ್ನ ಪೊಲೀಸರು ಮಾಡಿರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಮುಂಬೈನಲ್ಲಿ ಇರುವಂತಹ ಕೆಲವೊಂದು ಯುವತಿಯರ ಜೊತೆ ಈತ ಚಾಟ್ ಮಾಡಿರುವಂತಹದ್ದು ಕೂಡ ಕಂಡು ಬಂದಿರುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಈಗಾಗಲೇ ನೋಟಿಸ್ ಕೊಟ್ಟು ಕರೆದು ಅವರನ್ನ ಕೂಡ ವಿಚಾರಣೆ ಮಾಡಿರುವಂತಹದ್ದು. ಆದ್ರೆ ಈಗಾಗಲೇ 8 ಜನರನ್ನ ವಿಚಾರಣೆ ಮಾಡಲಾಗಿದೆ. ಅದರಲ್ಲಿ ಬಹುತೇಕ ಹುಡುಗಿಯರೇ ಆಗಿರುವಂತಹದ್ದು, ಅಂದ್ರೆ ಯುವತಿಯರಾಗಿರುವಂತಹದ್ದು. ಏನು ಈಗ 3 ಜನ ಏನು ಡಾಕ್ಟರ್ಸ್ ಜೊತೆಗೆ ಆತನ ಕ್ಲೋಸ್ ಫ್ರೆಂಡ್ಸ್ ಯಾರಿದ್ರು ಅವ್ರನ್ನ ವಿಚಾರಣೆ ಮಾಡಿದ್ರೆ 5 ಜನ ಹುಡುಗಿಯರನ್ನ, ಅಂದ್ರೆ ಯುವತಿಯರನ್ನ ಈಗ ವಿಚಾರಣೆ ಮಾಡಿರುವಂತಹದ್ದು ಅಥವಾ ಹೇಳಿಕೆ ಪಡ್ಕೊಂಡಿರುವಂತಹದ್ದು. ಎಲ್ಲರೂ ಸಹ ಈ ಒಂದು ಮರ್ಡರ್ ವಿಚಾರವಾಗಿ ನಮ್ಮ ಹತ್ರ ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಮಾಡಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿರುವಂತಹದ್ದು. ಮತ್ತೆ ನನಗೆ ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಆಗ್ಲಿ ಅಥವಾ ಕೃತಿಕಾ ಅವರ ಬಗ್ಗೆ ಆಗ್ಲಿ ಯಾವುದೂ ಕೂಡ ನಮ್ಮ ಬಳಿ ಹೇಳೇ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಈಗ ಸದ್ಯಕ್ಕೆ ಹೇಳಿಕೆ ಕೊಟ್ಟಿರುವಂತಹ ಸಾಕ್ಷಿದಾರರು ಕೊಟ್ಟಿರುವಂತಹದ್ದು ಅಂತ ಹೇಳಿ ಪೊಲೀಸರು ತಿಳಿಸಿರುವಂತಹದ್ದು. ಇನ್ನು ಆತನ ಮೊಬೈಲ್ ಫೋನ್ ಇದೆ, ಅದು ಅಪ್ಡೇಟೆಡ್ ವರ್ಷನ್ ಐಫೋನ್ ಆಗಿರೋದ್ರಿಂದ ಅದನ್ನ ಇಲ್ಲಿ ರಿಟ್ರೀವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಹೈದರಾಬಾದ್ನ FSL ಗೆ ಕಳಿಸ್ಬೇಕಾಗತ್ತೆ, ಅಲ್ಲಿ ಅದು ರಿಟ್ರೀವ್ ಆಗಿ ಬರಬೇಕಾಗತ್ತೆ. ಕೆಲವೊಂದು ಮಾಹಿತಿಯನ್ನ ಏನಾದ್ರೂ ಡಿಲೀಟ್ ಮಾಡಿದ್ರೆ ಅದು ರಿಟ್ರೀವ್ ಆಗ್ಬೇಕು ಅಂತಂದ್ರೆ ಅದು ಹೈದರಾಬಾದ್ಗೆ ಕಳಿಸ್ಬೇಕಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಮಾರತಳ್ಳಿ ಪೊಲೀಸರು ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿರುವಂತಹದ್ದು. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.